ಶಾರ್ಕ್ಗಳ ಜೊತೆ ಸ್ನೇಹ ಮಾಡಿದ ಮಹಿಳೆಯ ಬಗ್ಗೆ ನಿಮಗೇನಾದರೂ ಗೊತ್ತಿದೆಯಾ? ಸಾಹಸಿ ಕಥೆ ಇದು. 1996ರಲ್ಲಿ ನಡೆದಿದ್ದು. ಆಕೆ ಹೆಸರು ಕ್ರಿಸ್ಟಿನಾ ಜೆನೋಟ್ ಅಂತ. ಈ ಕ್ರಿಸ್ಟಿನಾ ಜೆನೋಟ್ಗೆ ಇರುವಂಥ ಒಂದು ದೊಡ್ಡ ಹವ್ಯಾಸ ಏನಪ್ಪ ಅಂದರೆ ಡೈವಿಂಗ್ ಮಾಡೋದು, ಸ್ಕೂಬಾ ಡೈವಿಂಗ್ ಮಾಡೋದು, ಸಮುದ್ರದಲ್ಲಿ ಮುಳುಗೋದು, ಆಳಕ್ಕೆ ಹೋಗೋದು, ಅಲ್ಲಿ ಹೋಗಿ ಸಾಹಸಿ ಈಜನ್ನು ಮಾಡಿಕೊಂಡು ವಾಪಸ್ ಬರುವಂಥ ಪ್ರವೃತ್ತಿ ಹಾಕಿದ್ದು. ಒಂದು ದಿವಸ ಇದೇ ರೀತಿ ಈಕೆ ಹೋಗಿರ್ತಾಳೆ ಕ್ರಿಸ್ಟಿನಾ ಜೆನೋಟು. ಒಂದು ಶಾರ್ಕು ಈಕೆ ಹತ್ತಿರ ಬಂದ್ಬಿಡುತ್ತೆ. ಶಾರ್ಕ್ ಅಂದರೆ ಯಾರಿಗಾದ್ರೂ ಭಯ. ಸುಮಾರು 8ರಿಂದ 9 ಅಡಿ ಇರುತ್ತೆ, ಭಾಳ ದೊಡ್ಡ ದಾಂಡಿಗನ ರೀತಿಯಲ್ಲಿ. ಮೊಸಳೆಗೆ ಅಷ್ಟೇ ಹೆದರೋ ಜನ, ಇನ್ನು ಶಾರ್ಕ್ ಬಗ್ಗೆ ಆಲೋಚನೆ ಮಾಡಿ. ಅದು ಈಕೆ ಸುತ್ತವೇ ಸುತ್ತಾ ಇರುತ್ತೆ, ಬಾಯಿ ತೆಗೆಯುತ್ತೆ ಈಕೆ ಎದುರಿಗೆ, ಆದರೆ ಈಕೆಯನ್ನು ತಿನ್ನೋದಿಲ್ಲ. ನೋಡಿದರೆ ಒಂದು ಉದ್ದನೆಯ ಮುಳ್ಳು ಅದರ ಹಲ್ಲಿನ ಬಳಿ, ಒಸಡಿನ ಬಳಿ ಸಿಕ್ಕಾಕೊಂಡಿದೆ. ಈಕೆಗೆ ಅದು ಗೊತ್ತಿಲ್ಲ. ಅದು ಸುತ್ತತ್ತೆ, ಮತ್ತೆ ಬರುತ್ತೆ, ಬಾಯಿ ತೆಗೆಯುತ್ತೆ, ಸುಮ್ಮನಾಗತ್ತೆ. ಅದು ಹೇಳ್ತಾ ಇದೆ, ನನ್ನ ಮುಳ್ಳಿನಿಂದ ಮುಕ್ತಿ ಮಾಡು ಅಂತ. ಅದ್ಯಾಕೋ ದೇವರು ಭಗವಂತ ಏನು ಬುದ್ಧಿ ಕೊಟ್ಟ, ಆ ಮುಳ್ಳನ್ನು ಆಕೆ ಕಷ್ಟಪಟ್ಟು ತೆಗಿತಾಳೆ, ಯಾಕಂದ್ರೆ ನೀರಿನ ಒಳಗಡೆ. ಆವಾಗ ಅದು ಸುತ್ತಿ ಒಂದು ಸಲ ತಬ್ಬಿಕೊಂಡು ಈಕೆಯನ್ನು ಬಿಟ್ಬಿಡುತ್ತೆ. ಆಕೆಗೆ ಒಂದು ರೀತಿಯ ಖುಷಿ ಆಗತ್ತೆ, ಒಂದು ಸಮುದ್ರದ ಪ್ರಾಣಿಯ ತೊಂದರೆಯನ್ನು, ವೇದನೆಯನ್ನು ನಿವಾರಣೆ ಮಾಡಿದೆ ಅಂತ. ಮಾರನೇ ದಿವಸ ಮತ್ತೆ ಸ್ಕೂಬಾ ಡೈವಿಂಗ್ ಬರ್ತಾಳೆ, ಮತ್ತೆ ಡೈವಿಂಗ್ ಕೆಳಗಡೆ ಇಳಿತಾಳೆ. ನೋಡಿದರೆ 8-10 ಶಾರ್ಕ್ಗಳು ಸುತ್ತಲೂ ಸುತ್ತಗೋತವೆ. ಸುತ್ತಕೊಂಡು ಆಕೆ ಸುತ್ತು ಪ್ರದಕ್ಷಿಣೆ ಹಾಕ್ತಾನೆ ಇರ್ತವೆ. ಯಾವುದೋ ಒಂದಕ್ಕೆ ಇನ್ನೇನೋ ದೊಡ್ಡದಾದ ಮುಳ್ಳು ಒಳಗಡೆ ಸಿಗಾಕೊಂಡಿರ್ತದೆ, ಅದು ಬಾಯಿ ತೆಗೆಯುತ್ತೆ, ಕಷ್ಟಪಟ್ಟು ಅದನ್ನು ತೆಗಿತಾಳೆ. ನೀವು ನಂಬಲ್ಲ, ಸತತವಾಗಿ 10 ವರ್ಷಗಳ ಕಾಲ ಈ ಕ್ರಿಸ್ಟಿನಾ ಶಾರ್ಕ್ಗಳಿಗೋಸ್ಕರ ಜೀವನ ಮಾಡ್ತಾಳೆ. ಭಾಳಷ್ಟು ಜನ ಆಕೆ ಹೇಳ್ತಾರೆ, ಏನೋ ಒಂದು ಸಲ ಬೈ ಚಾನ್ಸ್ ನಿನಗೆ ಅವು ಬಿಟ್ಟಿರ್ಬೋದು, ಒಂದಿಲ್ಲ ಒಂದು ದಿವಸ ನೀನು ಸಮುದ್ರದಲ್ಲಿ ಇದೇ ಶಾರ್ಕ್ಗಳಿಗೆ ಆಹುತಿ ಆಗ್ತೀಯಾ, ಹುಷಾರಾಗಿರು. ಆಕೆ ಹೇಳ್ತಾಳೆ, ನಮಗೆ ಹೇಗೆ ಸಂವೇದನೆ ಇದೆಯೋ ಪ್ರಾಣಿಗಳಿಗೆ ಅದಕ್ಕಿಂತ ಹೆಚ್ಚು ಸಂವೇದನೆ ಇದೆ. ನಿಮಗಿಂತ ಹೆಚ್ಚು ನನ್ನನ್ನು ಅವು ಪ್ರೀತಿ ಮಾಡ್ತಾ ಇದ್ದಾವೆ, ನಾನು ಅಲ್ಲಿರೋಕ್ಕೆ ಹೆಚ್ಚು ಸಂತೋಷ ಪಡ್ತೀನಿ ಅಂತ. ಪ್ರಾಣಿ ಅಂದ ತಕ್ಷಣ ನಮ್ಮ ಮನಸ್ಥಿತಿಯೇ ಬೇರೆ ಆಗತ್ತೆ. ಆದರೆ ಪ್ರಾಣಿ ಸಂವೇದನಾಶೀಲತೆಯನ್ನು ಮೆರೆಯುವಷ್ಟು ಮನುಷ್ಯ ಮೆರೆದಿದ್ದರೆ ಬದುಕು ಹೆಂಗಿರೋದು?